ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 105 ಮಾನ್ಯ ಜವಳಿ, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರನ್ನು ಕೇಳಲು ಬಯಸ್ತೇನೆ. ಅಧ್ಯಕ್ಷರು, ಸಭಾಪತಿಗಳು ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಇರೋದು, ಕರ್ನಾಟಕ ಕೈಮಗ್ಗ ನಿಗಮವು ಕರ್ನಾಟಕ ಜವಳಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ನಿಗಮದಲ್ಲಿ ವಿಲೀನಗೊಳಿಸುವುದರಿಂದ ಆಗ್ತಕ್ಕಂಥ ಪರಿಣಾಮಗಳ ಕುರಿತು 2 ಪ್ರಶ್ನೆಗಳು ಕೇಳಿದ್ದೆ. ಒಂದು, ಕೈಮಗ್ಗ ನಿಗಮವನ್ನು ನೆಚ್ಚಿಕೊಂಡಿರುವ ಸುಮಾರು 4,000 ನೇಕಾರರನ್ನು ಅವರ ಕುಟುಂಬಗಳ ಸ್ಥಿತಿ ಏನು, ಹಾಗೂ ಈಗಾಗಲೇ ಕೈಮಗ್ಗ ನಿಗಮದಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ ನೌಕರರಿಗೆ ಬರಬೇಕಾದಂಥ ಗ್ರ್ಯಾಚ್ಯುಟಿ, ರಜೆ ನಗದೀಕರಣ ಮುಂತಾದ ಹಣಕಾಸಿನ ವ್ಯವಸ್ಥೆ ಕುರಿತು ಕೇಳಿದ್ದೆ. ಅದಕ್ಕೆ ಸಚಿವರು ಏನು ಉತ್ತರ ಕೊಡ್ತಾರೆ ಕೇಳಿದ ನಂತರ ಅಧ್ಯಕ್ಷ ಸಂಪೂರ್ಣ ವಿವರವಾಗಿ ಉತ್ತರ ಒದಗಿಸಿದ್ದೀನಿ. ನಾನು ಈ 2 ನಿಗಮಗಳನ್ನು ಮರ್ಜ್ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. ಸ್ವಲ್ಪ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ 2 ನಿಗಮ ಮಾಡಿಕೊಂಡು ಅದರ ಹೊರೆಯನ್ನು ಹೊರತು ಸರ್ಕಾರ ನಡೆಸೋದು ಬಹಳ ಕಷ್ಟ. ಈಗಾಗಲೇ ಹಿಂದಿನ ಆರ್ ವಿ ದೇಶಪಾಂಡೆ ಅವ್ರ ಸಮಿತಿ ಒಂದಿತ್ತು ಮತ್ತು ನಮ್ಮ ಹಿರಿಯರಾದಂಥ ಹಾರ್ನಳ್ಳಿ ರಾಮಸ್ವಾಮಿ ಅವ್ರ ಸಮಿತಿಯಲ್ಲಿ ಕೂಡ ಇದು ರೆಕಮೆಂಡ್ ಆಗಿದೆ. ಇವ್ರನ್ನ ನಿಗಮಗಳನ್ನು ಅಮಾಲ್ಗನೇಟ್ ಮಾಡದೆ ಹೋದರೆ ಅಧ್ಯಕ್ಷರೇ, ಇದ್ರ ಖರ್ಚು ವೆಚ್ಚನೇ ಭಾಳ ಆಗುತ್ತೆ, ಕೆಲಸ ಮಾತ್ರ ಭಾಳ ಕಡಿಮೆ ಆಗ್ತದೆ. ಇದು ಮೂಲ ಉದ್ದೇಶ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸಚಿವರು ತಮ್ಮ ಉತ್ತರದಲ್ಲಿ ಬಹಳ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಜಾರಿಗೆ ತರ್ತಾರೆ ನನಗೆ ನಂಬಿಕೆ ಇದೆ. ಆದರೆ ನಂದು ಮುಖ್ಯ ಪ್ರಶ್ನೆ ಇರ್ತಕ್ಕಂಥದ್ದು, ಈಗಾಗಲೇ KHDCಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ 96 ನೌಕರದಾರಿದ್ದಾರೆ ಸರ್. ಇದು ಕೇಳ್ತೀನಿ ಸರ್, ತಾವು ಉತ್ತರ ಕೊಡಿ. 96 ನಿವೃತ್ತ ನೌಕರದಾರಿದ್ದಾರೆ. ಅವರಿಗೆ ಬಾಕಿ ಬರಬೇಕಾಗಿದ್ದು 16 ಕೋಟಿ ರೂಪಾಯಿ ಬರಬೇಕಾಗಿದೆ. ಹಿಂದಿನ ತಮ್ಮ ಸರ್ಕಾರದಾಗ ಸುಮಾರು 30 ಕೋಟಿಯಷ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿ ಅವರ ರಕ್ಷಣೆ ಮಾಡಿದರು. ಅದೇ ರೀತಿಯಾಗಿ ಈಗಾಗಲೇ 30 ವರ್ಷಗಳು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಅವರು ತಮ್ಮ ಪಿಂಚಣಿಗಾಗಿ, ಗ್ರ್ಯಾಚ್ಯುಟಿಗಾಗಿ ಮತ್ತು ಈ ರಜೆ ನಗದೀಕರಣ ಈ ಹಣಕ್ಕಾಗಿ ಟೇಬಲ್ನಿಂದ ಟೇಬಲ್ ತಿರುಗ್ತಾ ಇದ್ದಾರೆ. ಅದರಲ್ಲಿ 2 ತೀರ್ಕೊಂಡಿದ್ದಾರೆ ಸರ್. 96 ಜನರು 2 ತೀರ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಬರಬೇಕಾಗತಕ್ಕಂಥ ಹಣಕಾಸಿನ ಸೌಲಭ್ಯ ಕುರಿತು ತಾವು ನಿರ್ದಿಷ್ಟವಾಗಿರ್ತಕ್ಕಂಥ ಆಶ್ವಾಸನೆ ಕೊಡಬೇಕು ಮತ್ತು ಅವರ ಬೆಂಬಲಕ್ಕೆ ಬರಬೇಕಂತ ನನ್ನ ಮುಖ್ಯವಾಗಿರ್ತಕ್ಕಂಥ ಮನವಿ. ಅಧ್ಯಕ್ಷ, ಸಭಾಪತಿಗಳೇ, KHDCಯಲ್ಲಿ ಇರ್ತಕ್ಕಂಥ ನೌಕರರು 1442 ಒಂದು ಕಾಲದಲ್ಲಿ. ಅವರಿಗೆ 2006-07ರಲ್ಲಿ VRS ಕೊಟ್ವಿ ನಾವು. VRS ಕೊಟ್ಟ ಮೇಲೆ 345 ಜನ ಅವಾಗೆ VRS ತೆಗೆದುಕೊಂಡ್ರು. ಪುನಃ ಮುಂದೆ 2007ರಿಂದ 2029ರವರೆಗೆ 2023ರವರೆಗೆ 956 ಜನ ರಿಟೈರ್ಡು ಆಗಿ ಹೋಗಿದ್ದಾರೆ. ಇನ್ನು ಕೇವಲ ಉಳಿದವ್ರು ನಮ್ಮಲ್ಲಿ 45 ಜನ ಮಾತ್ರ ಎಂಪ್ಲಾಯೀಸ್. ಖಂಡಿತ ಇವ್ರ ಸಲುವಾಗಿ 15 ಕೋಟಿ ಹಣ ನಾವು ಮೀಸಲಿಟ್ಟು ಮೊದಲೇನು ಇವರು ಸಾಲ ಎತ್ತಿದ್ರು ಸರ್ಕಾರದಿಂದ ಅದನ್ನೆಲ್ಲ ಇಕ್ವಿಟಿಯಾಗಿ ಪರಿವರ್ತನೆ ಮಾಡಿದ್ದೀವಿ. ಸಾಧ್ಯ ಆದಷ್ಟು ಲಘುನೇ ಎಲ್ಲ ಎಂಪ್ಲಾಯೀಸ್ಗೂ ಸಹಾಯ ಮಾಡ್ತಕ್ಕಂಥ ಕೆಲಸನ. 96 ಮಂದಿ ಹೇಳಿ ಸಾಹೇಬಣ್ಣ, ಈಗ ಹೇಳ್ಬೇಕು ಸಾಹೇಬಣ್ಣವ್ರೆ, ನಾನು ಬಂದ್ಮೇಲೆ ಈಗಾಗಲೇ 60 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಈಗಾಗಲೇ 15 ಕೋಟಿಯಲ್ಲಿ 60 ಲಕ್ಷ ಕೊಟ್ಟಿದ್ದೀವಿ. ಮಿಕ್ಕಿದ್ದನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವು